बीदर जिले में आज अड़ामास बहुत ही धूमधाम और हर्षोल्लास के साथ मनाया गया। इस त्योहार के मौके पर लोग शहरों से अपने अपने गांव में रहे खेतों में जाकर पूजा आदि करते नजर आए, तो वहीं बाल्की तालुका के खेड़गांव में भी अड़ामास के अवसर पर खेत में पूजा करके दोपहर के समय विशेष भोजन का आनंद लेने के बाद बच्चे और महिलाएं झूला झूलने में मग्न रहे। इस मौके पर कोली समाज के अध्यक्ष विश्वनाथ बात करते हुए त्योहार के संबंध में बताया। एंकर पूजा की रिपोर्ट। ये अड़ामास का पर्व है जो ये खेत में जाके मनाया जाता है। स्पेशली हर कोई टोकरा लेके और अच्छे से खाना बना के साल में एक बार ये सभी लोग खेत में जाके मनाते हैं। तो इसकी मान्यता क्या है? ये मान्यता जो हमारे बुजुर्गों ने पारंपरिक जो दिए हम ठीक है। तो ಎಳಮಾಸೆ ಅಂದರೆ ನಮ್ಮ ಹಿಂದೂ ಸಂಸ್ಕಾರ ಪ್ರಕಾರ ವರ್ಷದಲ್ಲಿ 12 ಅಮಾವಾಸ್ಯೆಗಳು ಬರ್ತವೆ ಮತ್ತು 12 ಹುಣ್ಣಿಮೆಗಳು ಬರ್ತವೆ। ಆ ಹುಣ್ಣಿಮೆಯಂತೆ ಈ ದಿನ ಈ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಅಮಾವಾಸ್ಯೆಗೆ ಬಹಳ ಪ್ರತಿಫಲವಾಗಿರುತ್ತದೆ। ಅದಲ್ಲದೆ ಮಾರ್ಗಶಿರ ಮಾಸವು ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಈ ಮಾಸದಲ್ಲಿ ಮಾಡುವ ಆಧ್ಯಾತ್ಮಿಕ ಚಟುವಟಿಕೆಗಳು ಬಹಳ ಮುಖ್ಯವಾಗಿರ್ತವೆ ಅಂತ ಪರಿಗಣಿಸಲಾಗಿದೆ ಹಿಂದೂ ಸಂಸ್ಕಾರ ಪ್ರಕಾರ। ಈ ಬಾರಿಯ ಎಳಮಾಸೆಯು ಇಂದು ಜನವರಿ 12ರಂದು ಗುರುವಾರ ಒಂದು ಒಳ್ಳೆಯ ಶುಭ ದಿನ ಬಂದಿದ್ದು 11 ದಿನಾಂಕ 11 ಗುರುವಾರ ಒಂದು ಒಳ್ಳೆಯ ಶುಭ ದಿನ ಬಂದಿದ್ದು ಅಲ್ಲದೆ ಅಮಾವಾಸ್ಯೆ ಕುರಿತು ನಮ್ಮ ಪುರಾಣ ಕವನಗಳಲ್ಲಿ ಅನೇಕ ಉಲ್ಲೇಖಗಳಿವೆ। ದ್ವಾಪರಯುಗದ ಮಹಾಪಾರ್ಥ ಕುರುಕ್ಷೇತ್ರದ ಯುದ್ಧದಲ್ಲಿ ಮಡಿದ ಮಹಾವೀರರಿಗೆ ಎಳ್ಳಿನಿಂದ ದರ್ಪಣ ಮಾಡಿದ ದಿನವಾಗಿದೆ। ಆದ್ದರಿಂದ ಈ ಅಮಾವಾಸ್ಯೆಗೆ ಎಳ್ಳ ಅಮಾವಾಸ್ಯೆ ಅಂತ ಕರೀತಾರೆ। ಅದಕ್ಕೆ ರೈತರು ಪ್ರತಿ ವರ್ಷದಂತೆ ಇಂದಿನ ಈ ಅಮಾವಾಸ್ಯೆಗೆ ಒಂದು ಸಾಂಪ್ರದಾಯಿಕವಾಗಿ ಹೊಲಕ್ಕೆ ಬಂದು ಕೊಂಪಿ ಹಾಕಿ ಲಕ್ಷ್ಮೀ ಮಾತಾ ಭೂತಾಯಿಯ ಪೂಜೆ ಮಾಡೋದು, ಅದಲ್ಲದೆ ಪಾಂಡವರಿಗೆ ಪೂಜೆ ಮಾಡೋದು, ಅದಲ್ಲದೆ ಹೊಲದಲ್ಲಿ ಸರ ಅಂತ ಅವರು ಸಿಂಪಡಣೆ ಮಾಡ್ತಾರೆ ಮತ್ತು ಊಟ ಉಪಚಾರ ಮಾಡಿ ದಾನ ಧರ್ಮ ಎಲ್ಲ ಮಾಡುವ ಒಂದು ಪಾರಂಪರಿಕ ಈ ಒಂದು ಅಮಾವಾಸ್ಯೆ ಒಂದು ಮಹತ್ವ ಇದೆ ಅಂತ ಇದಕ್ಕೆ ಎಳ್ಳ ಅಮಾವಾಸ್ಯೆ ಅಂತ ಕರೆಯುತ್ತಾರೆ।